ಈ ಮನೆ ಆಮ್ಲೆಟ್ ಹಾಕಿರೋ ತವ ಮತ್ತು ಬೌಲ್ ಸ್ಮೆಲ್ ಇದೆಯಾ? ಹಾಗಾದರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ಈ ಟಿಪ್ಪು ನಿಮಗೆ ಯೂಸ್ ಆಗುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ನಾವು ಈ ವಿಡಿಯೋದಲ್ಲಿ ಸಿಂಪಲಾಗಿ ಒಂದು ಆಮ್ಲೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ತುಂಬ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್. ಈ ಥರ ಆಮ್ಲೆಟ್ನ ನೀವು ಎಂದಿಗೂ ಟ್ರೈ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಗ್ಯಾಸ್ ಸ್ಟವ್ನ ಆನ್ ಮಾಡಿ ಇಟ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ. ಒಂದು ಪ್ಯಾನ್ ಇಟ್ಕೊಂಡಾದ್ಮೇಲೆ ಅದಕ್ಕೆ ನಾನು ಯೂಶ್ವಲಿ ಬಳಸೋದು ಕೊಬ್ಬರಿ ಎಣ್ಣೆ ಫ್ರೆಂಡ್ಸ್. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೆ ಅದನ್ನು ಫ್ರೈ ಮಾಡಿ. ತುಂಬ ಟ್ರಾನ್ಸ್ಪರೆಂಟ್ ಆಗಿರಲಿ, ಅದು ಟ್ರಾನ್ಸ್ಪರೆಂಟ್ ಆಗಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಮತ್ತು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ. ಹಾಗೆ ಧನಿಯನ ಹಾಕ್ಕೊಂಡು ಅದು ಸ್ವಲ್ಪ ಆರಕ್ಕೆ ಬಿಟ್ಟು ಅನಂತರ ನಿಮ್ಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟನ್ನ ಅದರೊಳಗಡೆ ಒಡೆದು ಹಾಕ್ಕೊಂಡು ಈ ಥರ ಆಮ್ಲೆಟ್ ಹಾಕ್ಕೊಂಡು ತಿಂತಾಯಿದ್ರಿ. ಘಮ ಘಮ ಸೂಪರಾಗಿರೋ ಆಮ್ಲೆಟ್ ರೆಡಿ ಫ್ರೆಂಡ್ಸ್. ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳ್ದಂಗೆ ಇಲ್ಲೊಂದು ಟಿಪ್ ಇದೆ ಫ್ರೆಂಡ್ಸ್. ನೀವು ಆಮ್ಲೆಟ್ ಹಾಕಿದ ಪಾತ್ರೆಗಳನ್ನೆಲ್ಲ ಒಂದು ಸರಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಇಡೀ ರಾತ್ರಿ ನೀರನ್ನು ತುಂಬಿಟ್ರೆ ಆ ಸ್ಮೆಲ್ಲು ಎಂದಿಗೂ ಬರೋಲ್ಲ ಫ್ರೆಂಡ್ಸ್. ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಸೋರೆಕಾಯಿ ಪೀಸಸ್ಗಳನ್ನ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಅದಕ್ಕೆ ಟೊಮೆಟೊನೂ ಆ್ಯಡ್ ಮಾಡ್ಬೋದು ಮತ್ತು ಪುದೀನನೂ ಆ್ಯಡ್ ಮಾಡ್ಬೋದು. ನನಗೆ ಆ ಫ್ಲೇವರ್ ಇಷ್ಟೆಲ್ಲ ಆಗಾಗಿದೆ. ನಾನು ಶುಂಠಿ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಬರೋಣ. ತುಂಬ ಅದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ, ಅಂದರೆ ತುಂಬ ಸಣ್ಣಗೆ ರುಬ್ಬಿ ಫ್ರೆಂಡ್ಸ್. ಆವಾಗ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಸ್ಟ್ರೈನರಲ್ಲಿ ಕೆಳಗಡೆ ಸೋರುತ್ತೆ. ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕುಡಿಬೋದು. ನೋಡಿ, ನಾನು ಹಾಕಿರೋ ಸೋರೆಕಾಯಲ್ಲಿ ನನಗೆ 2 ಲೋಟ ಜ್ಯೂಸ್ ಆಗಿದೆ. ಇದರಿಂದ ನಿಮ್ಮ ದೇಹದ ತೂಕವನ್ನು ಬೇಗ ಲಾಸ್ ಮಾಡ್ಕೋಬೋದು. ಮತ್ತು ಇದು ಅಡ್ಡ ಪರಿಣಾಮಗಳು ಏನೂ ಇರಲ್ಲ. ಇದರಿಂದ ತುಂಬ ಆರೋಗ್ಯಯುತವಾಗಿ ನಿಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳಬಹುದು. ಈ 2 ರೆಸಿಪಿಗಳು ಡಯಟ್ ಫುಡ್ ಮತ್ತು ಡಯಟ್ ರೆಸಿಪಿಗಳು ಸಹ ಆಗಿವೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಅಂದರೆ ಫಸ್ಟು ನೀವು ಖಾಲಿ ಹೊಟ್ಟೆಯಲ್ಲಿ ನೀವು ಸೋರೆಕಾಯಿ ಜ್ಯೂಸ್ ತೊಗೊಂಡು ನಂತರ ನೀವು ಆಮ್ಲೆಟ್ ತಿನ್ನೋದ್ರಿಂದ ಗುಡ್ ರಿಸಲ್ಟ್ ಸಿಗುತ್ತೆ. ಈ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ಥರ ವಿಡಿಯೋಗಳಿಗಾಗಿ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.